ಟೈಮಿಂಗ್ ಬಗ್ಗೆ ಹೇಳ್ತಾ ಇದ್ರಿ ನೀವು, ಯಾವ ಟೈಮಿಂಗ್ನಲ್ಲಿ ಇದನ್ನು ಕ್ಯಾಬಿನೆಟ್ಗೆ ತಂದರು ಅಂತ? ಅದೇ ನೋಡಿ, ಈ ವರದಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ ಈ ಒಂದು ವರದಿಯನ್ನು ಕಾಂತರಾಜ್ ಕಮಿಷನ್, ಬ್ಯಾಕ್ವರ್ಡ್ ಕಮಿಷನ್ಗೆ ಕೊಡಲಾಯಿತು ಮಾಡಿ ಅಂತಕ್ಕಂಥದ್ದು. ಈ ವರದಿ 2018ರ ಚುನಾವಣೆಗೆ ಮುಂಚೆಯೇ ಸರ್ಕಾರದ ಬಳಿ ಬಂದಿತ್ತು. ಹೌದು. ಕೊಡುವಾಗ ಕಾಂತರಾಜ್ ಅವರು ಸಹಿ ಮಾಡಲಿಲ್ಲ, ಮೆಂಬರ್ ಸೆಕ್ರೆಟರಿ ಸಹಿ ಮಾಡಲಿಲ್ಲ, ಹಾಗೆ ವರದಿ ಸರ್ಕಾರದ ಬಳಿ ಬಂತು. ಕೆಲವು ಕಡೆ ಚುನಾವಣೆಗೆ ಮುಂಚೆ ಇದನ್ನು ಲೀಕ್ ಮಾಡಿಸ್ಲಾಯಿತು ಅಂತ ಕೆಲವರು ಅಂತಾರೆ. ಈಗ ನಾನೊಬ್ಬ ಪತ್ರಕರ್ತನಾಗಿ ಲೀಕ್ ಮಾಡಿಸ್ಲಾಯಿತು ಅಂತ ಯಾಕೆ ಹೇಳಿ, ಆಯ್ತಪ್ಪ ಪತ್ರಕರ್ತರೆ ಇದನ್ನು ಸೋರ್ಸ್ ಮಾಡಿ ತೆಗೆದುಕೊಂಡ್ರು ಅಂತಾನೆ ಇಟ್ಕೊಂಡು. ಎಸ್. ಆದರೆ ಇದು 2018ರ ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯನವರ ಸರ್ಕಾರ ಈ ವರದಿಯನ್ನು ಒಪ್ಕೊಳ್ಳಿಲ್ಲ. ಯಾಕಂತಂದರೆ ಆಗ ಇಡೀ ಪ್ರತ್ಯೇಕ ಧರ್ಮದ ಹೋರಾಟದ ಮೇಲೆ ತಮ್ಮ 2018ರ ಸ್ಟ್ರಾಟಜಿಯನ್ನು ಸಿದ್ದರಾಮಯ್ಯನವರು ಫೋಕಸ್ ಮಾಡಿದರು. ಹೌದು ಹೌದು. ಇದನ್ನೊಂದು ತಂದುಬಿಟ್ರೆ ಒಕ್ಕಲಿಗರು ಸಿಟ್ಟಿಗೆಳ್ತಾರೆ, ಎಲ್ಲ ರೀತಿಯಿಂದ ಹೊತ್ಕೊಳ್ಳುತ್ತೆ ಅನ್ನುವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ಈ ವರದಿಯನ್ನು ಟಚ್ಚೇ ಮಾಡಲಿಲ್ಲ. ಅದಾದಮೇಲೆ ನ್ಯಾಚುರಲಿ ಈಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ, ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಇಬ್ಬರು ಲಿಂಗಾಯತರು ಮುಖ್ಯಮಂತ್ರಿ ಆಗಿದ್ದಾಗ ಈ ವರದಿಯನ್ನೇನು ಅವರು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದನ್ನು ಪ್ರಶ್ನೆನೇ ಆಂಟಿಸಿಪೇಟೇ ಮಾಡಲ್ಲ. ಈಗ ಸಿದ್ದರಾಮಯ್ಯನವರು ಬಂದ ಮೇಲೂ ಕೂಡ 2 ವರ್ಷಗಳ ಕಾಲ ಸುಮ್ಮನಿದ್ರು, ಲೋಕಸಭಾ ಚುನಾವಣೆ ಇತ್ತು. ಈಗ ಯಾಕೆ ತರ್ತಾ ಇದ್ದಾರೆ? ನನಗೊಂದು ಪ್ಯಾರಲಲ್ ಎಳಿಬೇಕು ಅಂತ ಅನಿಸುತ್ತೆ. ನಾನು ಇತ್ತೀಚೆಗೆ ನೀರಜಾ ಚೌಧರಿ ಅವ್ರದ್ದು ಒಂದು ಪುಸ್ತಕ ಓದ್ತಾ ಇದ್ದೆ. ಓಕೆ. ಆಲ್ ದ ಪ್ರೈಮ್ ಮಿನಿಸ್ಟರ್ಸ್, ಯಾರ್ಯಾರು ಪ್ರೈಮ್ ಮಿನಿಸ್ಟರ್ ಹೆಂಗೆ ಕೆಲಸ ಮಾಡಿದರು. ಅದರಲ್ಲಿ ವಿ ಪಿ ಸಿಂಗ್ ಒಂದು ರೀತಿ ಪೊಲಿಟಿಕಲ್ ವೋಲ್ಟೈಲ್ ಸಿಚುವೇಶನ್ನಲ್ಲಿರ್ತಾರೆ. ಒಂದು ಕಡೆ ರಾಮ ಮಂದಿರ ಹೋರಾಟ ಶುರು ಆಗಿರುತ್ತೆ, ಕಮಂಡಲ್ ಶುರುವಾಗಿರುತ್ತೆ. ಆ ಸಂದರ್ಭದಲ್ಲಿ ಶರದ್ ಯಾದವ್ ಹೋಗಿ ವಿ ಪಿ ಸಿಂಗ್ ಹೇಳ್ತಾರೆ, ನಿಮ್ಮನ್ನು ಜನ ನೆನಪಿಸ್ಕೊಳ್ಬೇಕಾದ್ರೆ ಈಗ ನೀವು ಮಂಡಲ್ ಆಯೋಗದ ವರದಿ ತನ್ನಿ ಅಂತ. ಮಂಡಲ್ ಆಯೋಗದ ವರದಿ ಮೊರಾರ್ಜಿ ದೇಸಾಯಿ ಸರ್ಕಾರದ ಸಂದರ್ಭದಲ್ಲಿ ಬಿ ಪಿ ಮಂಡಲ್ ಆಯೋಗದ ವರದಿ, ಆವಾಗಲೇ ಕರ್ನಾಟಕದಲ್ಲಿ ದೇವರಾಜ ಅರಸರು ಅದಕ್ಕಿಂತ ಮುಂಚೆ ಹಮ್ನೂರು ಆಯೋಗದ ವರದಿಯನ್ನು ತೆಗೆದುಕೊಂಡಿರ್ತಾರೆ. ಬಿ ಪಿ ಮಂಡಲ್ ಆಯೋಗದ ವರದಿ 10 ವರ್ಷದಿಂದ ಧೂಳು ತಿಂತಾ ಇರುತ್ತೆ. ಮೊರಾರ್ಜಿ ಹೋದರು, ಚೌಧರಿ ಚರಣ್ ಸಿಂಗ್ ಬಂದರು, ಇಂದಿರಾ ಗಾಂಧಿ ಬಂದರು, ರಾಜೀವ್ ಗಾಂಧಿ ಬಂದರು, ಯಾರೂ ಅದನ್ನು ಟಚ್ ಮಾಡಿರಲ್ಲ. ಏಕಾಏಕಿ ವಿ ಪಿ ಸಿಂಗ್ ಮಂಡಲ್ ವರ್ಸಸ್ ಕಮಂಡಲ್ ಶುರು ಮಾಡ್ತಾರೆ. ಗೋಸ್ವಾಮಿ ಅಂತಕ್ಕಂಥ ಒಬ್ಬ ಹುಡುಗ ಆತ್ಮಹತ್ಯೆ ನಡೆಸ್ತಾರೆ. ಇಡೀ ದೇಶದಲ್ಲಿ ಒಂದು ರೀತಿಯ ಅಲ್ಲೋಲ ಕಲ್ಲೋಲದ ವಾತಾವರಣ ಶುರುವಾಗುತ್ತೆ. ಅದರಿಂದ ವಿ ಪಿ ಸಿಂಗ್ರಿಗೆ ಲಾಭ ಆಗಲಿಲ್ಲ. ಆದರೆ ನೀವು ಇಡೀ ಉತ್ತರ ಭಾರತದ ರಾಜಕಾರಣ ನೋಡಿ ಏನಾಯ್ತು. ಅಲ್ಲಿಂದ ಯು ಪಿ ಮುಲಾಯಂ ಸಿಂಗ್ ಯಾದವ್ ಕೈಯಲ್ಲಿ ಬಂತು, ಬಿಹಾರ್ ಲಾಲೂ ಪ್ರಸಾದ್ ಯಾದವ್ ಕೈಯಲ್ಲಿ ಬಂತು, ಮಧ್ಯಪ್ರದೇಶದಲ್ಲಿ ಉಮಾ ಭಾರತಿ ಬಂದರು, ಉತ್ತರ ಪ್ರದೇಶದಲ್ಲೇ ಕಲ್ಯಾಣ್ ಸಿಂಗ್ರ ನೇತೃತ್ವ ದೊರೆತು. ದೇ ಆರ್ ಪೋಸ್ಟ್ ಮಂಡಲ್ ಬೆನಿಫಿಷಿಯರೀಸ್ ಅನ್ನೋಣ. ಎಸ್ ಎಸ್. ಈಗ ನನಗನ್ಸುತ್ತೆ ಸಿದ್ದರಾಮಯ್ಯನವರು ಇದನ್ನು ಯಾಕೆ ತರ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹುದೊಡ್ಡ ಪ್ರಶ್ನೆ. ಟೈಮಿಂಗ್ ಬಗ್ಗೆ ನನ್ನ ನಿಶ್ಚಿತವಾಗಿರ್ತಕ್ಕಂಥ ಪ್ರಶ್ನೆಗಳಿವೆ. ಮೇಲ್ನೋಟಕ್ಕೆ ಏನನ್ಸುತ್ತೆ, ಒಂದು ಕಡೆ ಸಿದ್ದರಾಮಯ್ಯನವರಿಂದ ನಾನು ನವೆಂಬರ್ ಡಿಸೆಂಬರ್ನಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಡೆಡ್ಲೈನ್ ಕೊಡ್ತಾ ಇದ್ದಾರೆ. ಎಸ್ ಎಂ ಕೃಷ್ಣ ನಂತರ ಕಾಂಗ್ರೆಸ್ನಲ್ಲಿ ಸೋಕಾಲ್ಡ್ ಅಪ್ಪರ್ ಕಮ್ಯುನಿಟಿ ಅಥವಾ ನ್ಯೂಮರಿಕಲಿ ಡಾಮಿನೆಂಟ್ ಕಮ್ಯುನಿಟೀಸ್ಗಳೇನಿವೆ, ಒಕ್ಕಲಿಗ, ಲಿಂಗಾಯತರು, ಯಾರೂ ಮುಖ್ಯಮಂತ್ರಿ ಆಗಿಲ್ಲ. ಮುಖ್ಯಮಂತ್ರಿ ಹುದ್ದೆಯ ಹತ್ತಿರಕ್ಕೂ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಪರಮೇಶ್ವರ್ ಖರ್ಗೆ ಮುಖ್ಯಮಂತ್ರಿ ಆಗಬೇಕು ಅಂತಿದ್ರು, ಅವರಿಬ್ಬರು ದಲಿತ ಸಮುದಾಯಕ್ಕೆ ಸೇರಿದವರು. ಡಿ ಕೆ ಶಿವಕುಮಾರ್ ಜೊತೆ ಯಾವ ಸಮುದಾಯ ನಿಂತ್ಕೊಳ್ಬೋದು ಅಂತಕ್ಕಂಥದ್ದನ್ನು ನೀವು ನೋಡಿದಾಗ ಲಿಂಗಾಯತ ಸಮುದಾಯ ಸಿದ್ದರಾಮಯ್ಯನವ್ರಿಗೊಂದು ಲಾಗರ್ ಹೆಡ್ ಸಮುದಾಯ ಅದು. ಹೀಗಾಗಿ ಲಿಂಗಾಯತರು ಮತ್ತು ಒಕ್ಕಲಿಗರು ಒಂದು ರೀತಿ ಸಿದ್ದರಾಮಯ್ಯನವರಿಗೆ ಡೈಮೆಟ್ರಿಕಲಿ ಅಪೋಸಿಟ್. ಈಗ ನಿಮಗೆ ದೇವರಾಜ ಅರಸರಿಗೆ ಹಿಂಗಿರಲಿಲ್ಲ. ದೇವರಾಜ ಅರಸರಿಗೆ ಲಿಂಗಾಯತ ಸಮುದಾಯ, ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್ ಕಾರಣದಿಂದ ದೇವರಾಜ ಅರಸರ ಬಗ್ಗೆ ಲಿಂಗಾಯತರ ಸಮುದಾಯಕ್ಕೆ ರಿಸರ್ವೇಷನ್ಸ್ಗಳಿದ್ವು, ಒಕ್ಕಲಿಗ ಸಮುದಾಯಕ್ಕೆ ಇರಲಿಲ್ಲ. ಅದು ಅವರು ಒಟ್ಟಿಗೆ ತೆಗೆದುಕೊಂಡಿದ್ರು ಅವರನ್ನು. ಈಗ ಸಿದ್ದರಾಮಯ್ಯನವರ ಡೈಮೆಟ್ರಿಕಲಿ ಅಪೋಸಿಟ್ ಸಮುದಾಯಗಳು ಯಾವ್ಯಾವು? ಲಿಂಗಾಯತ ಮತ್ತು ಒಕ್ಕಲಿಗ. ಸೊ ಲಿಂಗಾಯತ ಈ ವರದಿಯನ್ನು ಬುಟ್ಟಿಯಿಂದ ಹೊರಗೆ ತೆಗೆದ ತಕ್ಷಣ ಲಿಂಗಾಯತರು, ಒಕ್ಕಲಿಗರ ಸ್ವಾಮೀಜಿಗಳು ಒಕ್ಕಲ್ಲಾಗ್ತಾರೆ, ಅವ್ರ ರಾಜಕಾರಣಿಗಳು ಒಕ್ಕಲ್ಲಾಗ್ತಾರೆ. ಅದರ ಜೊತೆಗೆ ಬ್ಯಾಕ್ವರ್ಡ್ ಕಮ್ಯುನಿಟಿಗಳಲ್ಲೂ ಒಂದು ಕನ್ಸಾಲ್ಟೇಷನ್ ಆಗುತ್ತೆ, ನ್ಯಾಚುರಲಿ ಆಗುತ್ತೆ. ಆ ಕನ್ಸಾಲ್ಟೇಷನ್ ತನಗೇನಾದರೂ ರಾಜಕೀಯವಾಗಿ ನವೆಂಬರ್ ಡಿಸೆಂಬರ್ನ ಏನೊಂದು ಟರ್ಬುಲೆನ್ಸ್ ಇದೆ, ನವೆಂಬರ್ ಡಿಸೆಂಬರ್ನ ಟರ್ಬುಲೆನ್ಸ್ ಇದೆ,
ಆ ಟರ್ಬುಲೆನ್ಸ್ನಿಂದಾಗಿ ತನ್ನ ಕುರ್ಚಿ ಇನ್ನೂ ಜಾಸ್ತಿ ಉಳಿಯತ್ತಾ ಅಂತಕ್ಕಂಥದ್ದು ಒಂದು ಭಾಗ. ಇನ್ನೊಂದು, ಸಿದ್ದರಾಮಯ್ಯನವರು ಅದು ಒಂದು ಯೋಚನೆ ಮಾಡಿರ್ತಾರೆ, ದೇವರಾಜ ಅರಸರಿಗಿಂತ ಜಾಸ್ತಿ ನಾನು ಮುಖ್ಯಮಂತ್ರಿ ಅವಧಿಯನ್ನು ಪೂರೈಸ್ತಾ ಇದ್ದೀನಿ, ಎಸ್, ಹಿಂದುಳಿದ ವರ್ಗಗಳು ನೋಡಿ ಸಿದ್ದರಾಮಯ್ಯ ಈ ವರದಿಯನ್ನು ತಂದರು ಅಂತಕ್ಕಂಥದ್ದು ಇನ್ನೂ ಅನೇಕ ದಶಕಗಳ ಕಾಲ ಹೇಳಬೇಕು ಅಂತ ಪ್ರತಿಯೊಬ್ಬ ರಾಜಕಾರಣಿ, ಪ್ರತಿಯೊಬ್ಬ ಮನುಷ್ಯನಿಗೆ ಇದ್ದೇ ಇರುತ್ತೆ, ಪೋಸ್ಟೀರಿಯರ್ ನನ್ನನ್ನು ನೆನೆಸ್ಕೊಳ್ಳಿ ಅಂತ. ಆ ಭಾವನೆಯಿಂದ ಕೂಡ ಈ ಒಂದು ವರದಿಯನ್ನು ತಂದಿರಬೇಕು. ಬಟ್ ಈಸ್ ಇಟ್ ಆ್ಯಕ್ಚುಲಿ ಫೀಸಿಬಲ್? ದಟ್ ಈಸ್ ಇಂಪಾರ್ಟೆಂಟ್ ಕ್ವಶನ್. ಹೌದು, ನೀವು ಇದರಿಂದ ನಾವು 85% ಮೀಸಲಾತಿಯನ್ನು ತರಬೇಕು ಅಂತಕ್ಕಂಥದ್ದನ್ನು ಹೊರಡುವ, ಈಗಲೇ ನೋಡಿ ಬೊಮ್ಮಾಯಿ ಸರ್ಕಾರ ತರಾತುರಿಯಲ್ಲಿ 15ರಿಂದ 17 ಮಾಡ್ತು, 3ರಿಂದ 7 ಮಾಡ್ತು, 6.96, 15.96. ಅದರ ಅರ್ಥ ಏನು? 6% ನಮ್ಮಲ್ಲಿ ಜಾಸ್ತಿ ಮೀಸಲಾತಿ ಇದೆ. ಯು ಡೋಂಟ್ ಟೇಕ್ ದಟ್ 10% ಎಕನಾಮಿಕಲಿ ಬ್ಯಾಕ್ವರ್ಡ್. ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಹೌದು, ಅದೇ ಬೇರೆ. ಅದು ದಟ್ ಈಸ್ ಡಿಫ್ರೆಂಟ್. ನಮ್ಮಲ್ಲಿ 66 ಇದೆ ಅಂತ ಹೇಳ್ತಾರೆ, 66 ಅದು 10% ಬೇರೆ. ಅದನ್ನು ಸುಪ್ರೀಂ ಕೋರ್ಟ್ನ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಈಗಾಗಲೇ ಅದನ್ನು ವ್ಯಾಲಿಡ್ ಮಾಡಿ ಆಗಿದೆ. ಕರೆಕ್ಟ್. ಸೊ ಈ 6% ಬಗ್ಗೆನೇ ಇನ್ನೂ ಯಾವುದೇ ತೀರ್ಮಾನವನ್ನು ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿಲ್ಲ. ನೀವು ಅದರ ಜೊತೆ ಏನು ಹೇಳ್ತಾ ಇದ್ದೀರಿ? 32ರಿಂದ 51 ಅಂದರೆ 19% ನಾವು ಮೀಸಲಾತಿಯನ್ನು ಜಾಸ್ತಿ ಮಾಡ್ತೀವಿ ಅಂತಂದರೆ ಅದಕ್ಕೆ 85 ಬರುತ್ತಾಗ. ಸೊ ಆ 85%ಗೆ ಸುಪ್ರೀಂ, ಈಗ ನೋಡಿ 2 ರಾಜ್ಯಗಳಲ್ಲಿ ಮಾತ್ರ, ಒಂದು ತಮಿಳುನಾಡು 69, ಜಾರ್ಖಂಡ್ 77. ಇಂದಿರಾ ಸಾಹ್ನಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತು? ಕೆಲವು ರಾಜ್ಯಗಳಲ್ಲಿ ಇಂಟೀರಿಯರ್ ಪ್ಲೇಸಸ್ಗಳಲ್ಲಿ, ಡಿಸ್ಟೆಂಟ್ ಪ್ಲೇಸಸ್ಗಳಲ್ಲಿ ಗುಡ್ಡಗಾಡು ಜನ ವಾಸಿಸ್ತಾ ಇದ್ದರೆ ಅಲ್ಲಿ 50% ಕ್ಯಾಪ್ನ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿತು. ಅದನ್ನು ಕ್ಯೂ ಆಗಿ ತೆಗೆದುಕೊಂಡು ಜಾರ್ಖಂಡ್, ಅಲ್ಲಿ ಸಂಥಾಲ್ ಪರಗಣ ಇದೆ, ಆದಿವಾಸಿ ಸಮುದಾಯ ದೊಡ್ಡ ಸಂಖ್ಯೆಯಲ್ಲಿದೆ, ಆ ಕಾರಣದಿಂದ ಅಲ್ಲಿ ಮೀಸಲಾತಿಯ ಹೆಚ್ಚಳಕ್ಕೆ ಅವಕಾಶ ಸಿಕ್ತು. ತಮಿಳ್ನಾಡು ವಾಸ್ ಪ್ಯೂರ್ಲಿ ಎ ಪೊಲಿಟಿಕಲ್ ಗ್ಯಾಂಬಲ್. ಸಮ್ಮಿಶ್ರ ಸರ್ಕಾರದ ಯುಗ, 9th ಶೆಡ್ಯೂಲ್ನಲ್ಲಿ ಹಾಕ್ತು. 9th ಶೆಡ್ಯೂಲ್ ಜುಡಿಷಿಯಲ್ ರಿವ್ಯೂ ಅಧಿಕಾರ ಇದೆ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿದ್ದು 2004-5ರಲ್ಲಿ. ಅಂದರೆ 9th ಶೆಡ್ಯೂಲ್ ಬಂದಿದ್ದ್ಯಾಕೆ? ಕೆಲ ಜಮೀನು ವಿವಾದಗಳನ್ನು ಹಿಂದೆ ಏನು ಈ ಅಬಾಲಿಷನ್ ಇವೆಲ್ಲ ಬಂತಲ್ಲ, ಅಂದರೆ ಶ್ರೀಮಂತ ಜಮೀನ್ದಾರರಿಂದ ಬಡವರಿಗೆ, ಗೇಣಿದಾರರಿಗೆ ಕೊಡಬೇಕು ಅಂತಕ್ಕಂಥ, ಉಳುವವನೇ ಭೂಮಿ. ಆ ಸಂದರ್ಭದಲ್ಲಿ ಪಂಡಿತ್ ನೆಹರು ಸರ್ಕಾರ ಶೆಡ್ಯೂಲ್ 9 ತಂತು. ಯಾಕೆ? ನಾವು ನಿರ್ಣಯ ತೆಗೆದುಕೊಂಡಾಗ ಅಲ್ಲಿ ನಾಳೆ ಕೋರ್ಟಿಗೆ ಹೋಗ್ಬಿಟ್ರೆ ಅದನ್ನು ನೀವು ತರಲಿಕ್ಕೆ ಆಗಲ್ಲ ಅನ್ನುವ ಕಾರಣಕ್ಕೋಸ್ಕರ. ಆದರೆ 2004 ಫೈನಲ್ ಸುಪ್ರೀಂ ಕೋರ್ಟ್ ಹೇಳ್ತು, ನೀವು ಶೆಡ್ಯೂಲ್ 9 ಹಾಕಿದರೂ ಕೂಡ ಅದರ ಜುಡಿಷಿಯಲ್ ಸ್ಕ್ರೂಟ್ನಿಯ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇದೆ ಅಂತಕ್ಕಂಥದ್ದು. ಅದರ ಅರ್ಥ ಏನು? ಇವತ್ತು ಕರ್ನಾಟಕ ಸರ್ಕಾರ 85 ಹೇಳ್ಬೋದು, ಬಿಹಾರ ಕೂಡ 85%, ಅಲ್ಲಂತೂ 85% ಬ್ಯಾಕ್ವರ್ಡ್ ಪಾಪ್ಯುಲೇಷನ್ ಇದೆ. ದ ಓನ್ಲಿ ಫಾರ್ವರ್ಡ್ ಪಾಪ್ಯುಲೇಷನ್ ಇಸ್ 15%. ಆ ದೃಷ್ಟಿಕೋನದಿಂದ ನೋಡಿದಾಗ ಇದು ಸಾಧ್ಯ ಉಂಟಾ ಅನ್ನೋದು ಪ್ರಮುಖವಾಗಿ. ಸಾಧ್ಯ ಇಲ್ಲದೆ ಇದ್ದ ಮೇಲೆ ಈಗ ಯಾಕೆ ತರ್ತಾ ಇದ್ದಾರೆ, ಈಗ ಯಾಕೆ ಈ ಚರ್ಚೆಯ ಅವಶ್ಯಕತೆ ಸಿದ್ದರಾಮಯ್ಯನವ್ರು ಕಂಡು ಬರ್ತಾ ಇದೆ ಅಂತ ನೋಡಿದಾಗ ಅದರಲ್ಲಿ ರಾಜಕಾರಣ ಸ್ಪಷ್ಟವಾಗಿ ಕಾಣುತ್ತೆ. ನಥಿಂಗ್ ರಾಂಗ್ ಇನ್ ಇಟ್. ನೋಡಿ, ಪಾಲಿಟಿಷಿಯನ್ಸ್ ಪಾಲಿಟಿಕ್ಸ್ ಮಾಡ್ತಾರೆ, ಬಟ್ ಅದು ಯಾಕೆ ಬರ್ತಾ ಇದೆ ಅಂತಕ್ಕಂಥದ್ದು ಇವತ್ತು ನಿಮಗೆ ಲಿಂಗಾಯತ ಒಕ್ಕಲಿಗರ ಕನ್ಸಾಲ್ಟೇಷನ್ ಆದರೆ ಅದರ ಕೌಂಟರ್ ಕನ್ಸಾಲ್ಟೇಷನ್ನ ಲಾಭ ಸಿದ್ದರಾಮಯ್ಯನವ್ರಿಗಾಗತ್ತೆ. ಒಂದು, ಅದಕ್ಕೆ ವರ್ತಮಾನದ ರಾಜಕಾರಣದಲ್ಲಿ ನನಗೇನಾದರೂ ಲಾಭ ಆಗುತ್ತಾ ಅಂತ ನೋಡ್ತಿರ್ಬೋದು. ಭವಿಷ್ಯದ ರಾಜಕಾರಣದಲ್ಲಿ ನನ್ನ ಹೆಸರು, ದೇವರಾಜ ಅರಸರ ಹೆಸರು ತೊಗೊಂಡಂಗೆ ನನ್ನ ಹೆಸರನ್ನು ಬ್ಯಾಕ್ವರ್ಡ್ ಕಮ್ಯುನಿಟಿಗಳು ತಗೋಬೇಕು ಅಂತಕ್ಕಂಥ ಒಂದು ಆಸೆಯೂ ಕೂಡ ಇರಬಹುದು ಅಂತ ಅನಿಸುತ್ತೆ. ಆಸ್ ಯು ಸೆಡ್, ನಥಿಂಗ್ ರಾಂಗ್ ಇನ್ ಇಟ್. ಕಾಂಗ್ರೆಸ್ಸಿನ ವಿಷಯ ಚರ್ಚೆ ಮಾಡಿದ್ವಿ. ವಿಪಕ್ಷಗಳ ಲೆಕ್ಕಾಚಾರ ಏನು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.